ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೈ ತ್ರ್ಯಂಬಕೆ ದೇವಿ ನಾರಾಯಣೆ ನಮಸ್ತುತೆ. ಶರನವರಾತ್ರಿಯ ದಸರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಭೂಮಂಡಲದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ಗ್ರಾಮೀಣ ಪ್ರದೇಶ, ನಗರ ಪ್ರದೇಶ, ಪಟ್ಟಣ ಪ್ರದೇಶಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಆದಿಶಕ್ತಿಯನ್ನು ವಿವಿಧ ಪ್ರಾಕಾರಗಳಲ್ಲಿ ಪೂಜಾರಾಧನೆ ಮಾಡುವ ಮೂಲಕ ಶ್ರದ್ಧೆಯಿಂದ ತಾಯಿಯ ನಾಮಸ್ಮರಣೆ ಮಾಡುವುದರೊಂದಿಗೆ ಭಕ್ತ ಬಾಂಧವರೆಲ್ಲರೂ ಕೃತಾರ್ಥರಾಗುತ್ತಿರುವಂಥದ್ದು ದಸರಾ ಮಹೋತ್ಸವದಲ್ಲಿ ಕಾಣಬರುವಂತಹ ಸಂಗತಿಯಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ನಗರದಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತಹ ನಗರದ ಅಧಿದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಾನವು ಪ್ರಸಿದ್ಧವಾಗಿರುವಂತಹ ಒಂದು ಪವಿತ್ರ ಸ್ಥಳವಾಗಿದೆ. ಹೊಸದುರ್ಗ ನಗರದಲ್ಲಿ ಪೂರ್ವಾಭಿಮುಖವಾಗಿ ಸಂಸ್ಥಾಪನೆಗೊಂಡಿರುವಂತಹ ತಾಯಿ ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ಭಕ್ತ ಬಾಂಧವರ ಅನೇಕರು ಅಮಾವಾಸ್ಯೆ, ಪೌರ್ಣಮಿ, ಹಬ್ಬ ಹರಿದಿನಗಳು, ಮಂಗಳವಾರ, ಶುಕ್ರವಾರ ಸೇರಿದಂತೆ ವಿಶೇಷ ದಿನಗಳಂದು ಭಕ್ತಿಯಿಂದ ಬಂದು ಪಾಲ್ಗೊಳ್ಳುವ ಮೂಲಕ ತಮ್ಮ ಭಕ್ತಿಯ ಸೇವೆಯನ್ನು ಪೂಜೆಯ ಮೂಲಕ ಸಮರ್ಪಣೆ ಮಾಡುವ ಮೂಲಕ ತಾಯಿ ದುರ್ಗಾ ಪರಮೇಶ್ವರಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತಿರುವಂಥದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ. ದಸರಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯ ಸ್ಮರಣೆಯನ್ನು ಮಾಡುವ ಮೂಲಕ ನಮ್ಮ ಜ್ಞಾನವಾಣಿ ಕುಲಗಟ್ಟೆ ಯೂಟ್ಯೂಬ್ ಚಾನಲ್ ಈ ಮೂಲಕ ತಾಯಿ ದುರ್ಗಾ ಪರಮೇಶ್ವರಿಯ ಪವಿತ್ರ ಸನ್ನಿಧಾನದ ಸಂಕ್ಷಿಪ್ತ ಪರಿಚಯವನ್ನು ದರ್ಶನ ಮೂಲಕ ತಮ್ಮೊಂದಿಗೆ ಬಿತ್ತರಿಸುತ್ತಿದೆ. ಎಲ್ಲರಿಗೂ ನಮ್ಮ ಜ್ಞಾನವಾಣಿ ಕುಲಗಟ್ಟೆ ಯೂಟ್ಯೂಬ್ ಚಾನಲ್ನ ಈ ಸೇವೆ ಮೆಚ್ಚುಗೆಯಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ. ನಮಸ್ಕಾರಗಳು.